ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಇತ್ತೀಚೆಗೆ ಟಾಲಿವುಡ್ನಲ್ಲಿ ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಇಂಡಸ್ಟ್ರಿನಲ್ಲಿ ಒಂದು ಗಾಳಿ ಸುದ್ದಿ ಓಡಾಡ್ತಾ ಇತ್ತು. ವಿಜಯ್ ದೇವರಕೊಂಡ ಹಾಗೆಯೇ ರಶ್ಮಿಕಾ ಮಂದಣ್ಣ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ಅಫಿಷಿಯಲಿ ಯಾವ ಹೇಳಿಕೆ ಕೂಡ ಯಾರೂ ಕೊಟ್ಟಿರಲಿಲ್ಲ. ಆದರೆ ಈ ಸುದ್ದಿ ಎಲ್ಲ ಕಡೆ ಒಳ್ಳೆ ಸೌಂಡ್ ಮಾಡಿತ್ತು. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈ ಗಾಳಿ ಸುದ್ದಿ ತುಂಬ ಕಡೆ ಸ್ಪ್ರೆಡ್ ಆಗಿತ್ತು. ಆದರೆ ನಿನ್ನೆ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಎಲ್ರಿಗೂ ಕೂಡ ಶಾಕ್ ಕೊಟ್ಟಿದೆ. ಆ ಶಾಕಿಂಗ್ ಇನ್ಸಿಡೆಂಟ್ ಬೇರೆ ಯಾವುದೂ ಅಲ್ಲ, ವಿಜಯ್ ದೇವರಕೊಂಡ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ. ಆದರೆ ಅದೃಷ್ಟವಶಾತ್ ಯಾವ ಪ್ರಾಣಾಪಾಯ ಕೂಡ ಆಗಿಲ್ಲ, ಅವರು ಸೇಫ್ ಆಗಿದ್ದಾರೆ. ಈ ಆಕ್ಸಿಡೆಂಟ್ ವಿಚಾರನ ಇಟ್ಕೊಂಡು ಒಬ್ಬರೊಬ್ಬರು ಒಂದೊಂಥರ ಮಾತಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಆಗ್ತಾರೆ ಅನ್ನೋ ರೂಮರ್ ಇತ್ತು. ಇಂಥ ಟೈಮ್ನಲ್ಲಿ ಹೀಗಾಗಿದೆ ಅಂದರೆ ಅಪಶಕುನ ಹಾಗೆ ಹೀಗೆ ಅಂತಿಲ್ಲ. ಒಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂದರೆ, ಆಕ್ಸಿಡೆಂಟ್ ಅನ್ನೋದು ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗದೇ ಇರೋವಂಥದ್ದು. ಅದನ್ನ ಇಟ್ಕೊಂಡು ಇನ್ನೊಬ್ಬರ ಲೈಫ್ ಬಗ್ಗೆ ಮಾತಾಡೋದು, ಅದರಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತೆಲ್ಲ ಗಾಸಿಪ್ ಕ್ರಿಯೇಟ್ ಮಾಡೋದು, ಇದೆಲ್ಲ ಅಷ್ಟು ಒಳ್ಳೆಯದಲ್ಲ. ಎರಡು ಬೇರೆ ಬೇರೆ ವಿಚಾರವನ್ನು ಸುಮ್ಮನೆ ಲಿಂಕ್ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ಏನೋ ಕೆಟ್ಟ ಗಳಿಗೆ ಆಕ್ಸಿಡೆಂಟ್ ಆಗಿದೆ, ಮುಂದೆ ಏನೂ ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಣ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಶಕುನ ಅಪಶಕುನ ನಿಜವಾಗ್ಲೂ ವರ್ಕ್ ಆಗುತ್ತಾ?